ಆರೋಪಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಟೆಂಪಲ್ ರನ್ ಅನ್ನ ಮುಂದುವರಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ವಿ, ಕೊಲ್ಲೂರಿಗೆ ಹೋಗಿದ್ರು, ಮಂತ್ರಾಲಯಕ್ಕೆ ಹೋಗಿದ್ರು. ಈಗ ಮತ್ತೊಂದು ಶಕ್ತಿ ದೇವತೆಯ ಮೊರೆ ಹೋದ್ರ ದರ್ಶನ್ ಪತ್ನಿ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಅಸ್ಸಾಂನ ಗುವಾಹಟಿಯಲ್ಲಿರುವ ಕಾಮಾಖ್ಯ ಟೆಂಪಲ್ಗೆ ಅವರು ಭೇಟಿ ಕೊಟ್ಟ ಸಂದರ್ಭದ ಫೋಟೋಗಳನ್ನು ಅವರು ಹಂಚಿಕೊಂಡಿದ್ದಾರೆ. ಶಕ್ತಿಪೀಠದಲ್ಲಿ ನೆಲೆಸಿರುವ ಕಾಮಾಖ್ಯ ದೇವಿಗೆ ವಿಜಯಲಕ್ಷ್ಮಿ ಅವರು ಪೂಜೆಯನ್ನು ಸಲ್ಲಿಸಿದ್ರ. ಶಕ್ತಿಪೀಠಗಳು ಭಾರತದಲ್ಲಿ ಸಾಕಷ್ಟು ಇದಾವೆ. ಆಲ್ಮೋಸ್ಟ್ 51ಕ್ಕೂ ಹೆಚ್ಚು ಶಕ್ತಿಪೀಠಗಳಿದ್ದಾರೆ. ಆದ್ರೆ ಅದ್ರಲ್ಲಿ ಕಾಮಾಖ್ಯ ದೇವಿಯ ದೇವಸ್ಥಾನ ಬಹಳ ಪವರ್ಫುಲ್, ಬಹಳ ಪ್ರಸಿದ್ಧ. ದೇವಸ್ಥಾನದ ಫೋಟೋ ಹಾಕಿ ಪ್ರಾರ್ಥನೆಯೇ ಶಕ್ತಿಶಾಲಿ ಅಂತ ಪೋಸ್ಟ್ ಹಾಕಿದ್ದಾರೆ. ಇನ್ಸ್ಟಾದಲ್ಲಿ ಸ್ಟೋರಿಯನ್ನ ಹಾಕಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ತಮ್ಮ ಟೆಂಪಲ್ ರನ್ ಕುರಿತಂತೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನೋಡಿ, ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋಸ್ ಕೂಡ ಲಭ್ಯ ಆಗ್ತಾ ಇದೆ. ಕಾಮಾಖ್ಯ ಟೆಂಪಲ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಪುರಾಣದ ಕಥೆಯ ಪ್ರಕಾರ ಸತಿಯ ಯೋನಿಯ ಭಾಗ ಈ ಜಾಗದಲ್ಲಿ ಬಿತ್ತು. ಹೀಗಾಗಿ ಇಲ್ಲಿ ಮಹಿಳೆಯ ಶಕ್ತಿಯನ್ನ ಬಿಂಬಿಸುವಂತಹ ದೇವತೆಯ ಆವಾಸ ಸ್ಥಾನ ಅಂತ ನಂಬಲಾಗಿದೆ. ತುಂಬಾ ಪವರ್ಫುಲ್ ಆಗಿರುವಂತಹ ಕ್ಷೇತ್ರ ಇದು. ಮತ್ತು ಋತುಸ್ರಾವಕ್ಕೆ ಸಂಬಂಧಪಟ್ಟಂತೆ ಮಹಿಳೆ ಅನುಭವಿಸುವಂತಹ ತೊಳಲಾಟ, ನಂತರ ಆಕೆಗೆ ಇರುವಂತಹ ಶಕ್ತಿಯನ್ನ ಪ್ರತಿಬಿಂಬಿಸುವಂತಹ ದೇವಸ್ಥಾನ ಇದು ಅಂತಾನೆ ಹೇಳಲಾಗತ್ತೆ. ದೈಹಿಕವಾಗಿ, ಮಾನಸಿಕವಾಗಿ ಅತ್ಯಂತ ಸಮರ್ಥವಾಗಿ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟವರ ಮನಸ್ಥಿತಿ ಬಿಲ್ಡ್ ಆಗುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಹಲವು ಚಿತ್ರ ನಟ ನಟಿಯರು ಈ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಫೋಟೋವನ್ನು ತೆಗೆಸ್ಕೊಳ್ಳೋದು ಮತ್ತೆ ಇಲ್ಲಿ ನಂಬಿಕೆ ಇಡೋದನ್ನ ನಾವು ಈ ಹಿಂದೆ ಕೂಡ ಹಲವರ ವಿಚಾರದಲ್ಲಿ ನೋಡಿದ್ದೀವಿ. ಈಗ ವಿಜಯಲಕ್ಷ್ಮಿ ಅವರು ಕೂಡ ಅಂಥದ್ದೇ ಸಾಲಿಗೆ ಸೇರ್ತಾ ಇದ್ದಾರೆ.